ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ನಕಲಿ ದಾಖಲೆ ಸೃಷ್ಟಿಸಿ ಈ ಖಾತೆ ಮಾಡಲಾಗಿದೆ ಎಂದು ಬಚ್ಚನಹಟ್ಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಹಾಗೂ ಮಾಜಿ ಅಧ್ಯಕ್ಷನ ವಿರುದ್ಧ ಸುದ್ದಿಗೋಷ್ಠಿ ನಡೆಸಿದ ಚಿಕ್ಕಮಸ್ಕಲ್ ಗ್ರಾಮದ ವೀಣಾ ಕುಟುಂಬಸ್ಥರು. ಈ ಸಂದರ್ಭದಲ್ಲಿ ದೊಡ್ಡ ನರಸಯ್ಯ, ವೆಂಕಟಮ್ಮ, ಲಕ್ಷ್ಮಮ್ಮ, ಚಂದ್ರಶೇಖರ್, ಲಕ್ಷ್ಮಮ್ಮ, ರಾಮಕೃಷ್ಣ, ಶೈಲಜಾ, ವೀಣಾ ಇದ್ದರು. ಸರ್ ಮಾಡಬಾಳ್ ಹೋಬಳಿ ಚಿಕ್ಕಮಸ್ಕಲ್ ಗ್ರಾಮದ ನಿವಾಸಿಗಳಾದ ದೊಡ್ಡ ನರಸಯ್ಯ, ವೆಂಕಟಮ್ಮ ಮತ್ತು ಲಕ್ಷ್ಮಮ್ಮ ಅವರ ತಂದೆಯಾದಂಥ ಕದ್ರಯ್ಯ ಮತ್ತು ರುದ್ರಮ್ಮ ಅವರ ಮಕ್ಕಳುಗಳು ಇವರು. ಇಲ್ಲಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ನರಸಿಂಹಯ್ಯ, ಲೇಟ್ ನರಸಿಂಹಯ್ಯ ಅಂತ ಅವರ ಮಕ್ಕಳಾದಂಥ ನರಸಿಂಹರಾಜು, ಹನುಮಂತ, ನಾಗರಾಜು, ಲಕ್ಷ್ಮೀ ನರಸ ಇಷ್ಟು ಜನ ಸೇರಿ ಪಂಚಾಯಿತಿ ವ್ಯಾಪ್ತಿನಲ್ಲಿದ್ದಂಥ ಈ ಹಿಂದೆ ಇದ್ದಂಥ ಅಧ್ಯಕ್ಷರ ಮತ್ತು PDO ಅವರ ಕುಮ್ಮಕ್ನಿಂದ, ಅಧ್ಯಕ್ಷರ ಕುಮ್ಮಕ್ನಿಂದ ಈ ಖಾತೆ ಆಗಿದೆ. ಜೊತೆಗೆ ಈಗ ಮನೆಗೊಂದು ಲೋನ್ ತೊಗೋತಾ ಇದ್ದಾರೆ. ಈಗ ಆಲ್ರೆಡಿ 2 ಮನೆ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಜಾಗದಲ್ಲಿ ನಮಗೆ ಬರಬೇಕಾದಂಥ ಆಸ್ತಿನ ನಮ್ಗಳ ಸಿಗ್ನೇಚರ್ ಇದ್ದಂತೆ ಅವರು ಎಲ್ಲ ಆಕ್ರಮಣ ಮಾಡ್ಕೊಂಡಿದ್ದಾರೆ ಸರ್. ಇದ್ರ ಬಗ್ಗೆ ಪಂಚಾಯತಿನಲ್ಲಿ ಒಂದು ವರ್ಷದಿಂದ ನಾವು ಕಳೆದ 1 ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಪಂಚಾಯತಿಗೆ ಬಂದು ಯಾರೇ ಏನೇ ಕೇಳಿದ್ರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ನೀವೆಲ್ಲೇ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದಷ್ಟು ಬಿಟ್ಟು ಬೇರೆ ಯಾವುದೇ ರೀತಿ ಮಾಹಿತಿ ಕೊಡ್ತಾಯಿಲ್ಲ. ನಮ್ಮ ಹತ್ರ ಮಾತ್ರ ನಿಮ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಏನಿದೆ ತೊಗೊಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ ತೊಗೊಂಡು ಯಾವ ಆಧಾರದ ಮೇಲೆ ಈ ಖಾತೆ ಮಾಡಿದ್ದಾರೆ, ಅದು ಗೋಮಾಳದ ಜಮೀನು, ಅದನ್ನ ಹೆಂಗೆ ಅವರು ಈ ಖಾತೆ ಮಾಡೋಕ್ಕೆ, ಜೊತೆಗೆ ಲೋನ್ಗಳನ್ನ ಪಂಚಾಯತಿಯಿಂದ ಯಾವ ಆಧಾರದ ಮೇಲೆ ಲೋನ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನೋ ಇದರಲ್ಲಿ ದುಡ್ಡು ಇಸ್ಕೊಂಡು ಇವರು ಒಳಗಡೆನೆ ದುಡ್ಡು ಇಸ್ಕೊಂಡು ಎಲ್ಲ ರೀತಿಯಿಂದನೂ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು. ದಾಖಲೆ ಇದೆ ಸರ್. ನಿಮ್ಮ ಜಮೀನು ನಿರ್ಮಾಣ ಮಾಡಿದಾರಾ? ಮನೆ ಕಟ್ಕೋತಾ ಇದ್ದಾರೆ ಸರ್. ಜಮೀನಿಲ್ಲ. ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂಥದ್ದು ಮನೆಯದಷ್ಟೇ. ಇವ್ರು ಇವರಿಬ್ರು ಅಕ್ಕ ತಂಗಿರು ಬರ್ತಾರೆ. ಇವರು 2ನೇ ಮಗ, ಅವ್ರ ತಂದೆಗೆ 2ನೇ ಮಗ. ಇವ್ರು 3 ಜನ ಸಿಗ್ನೇಚರ್ ಇಲ್ಲದಂತೆ ಇವ್ರನ್ನ ಬಿಟ್ಟು ಅವರೇ ಮಾಡ್ಕೊಂಡಿದ್ದಾರೆ, ಈ ಕತೆ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ದಾಖಲೆಗಳನ್ನ, ಸುಳ್ಳು ದಾಖಲೆಗಳನ್ನ ನಿರ್ಮಾಣ ಮಾಡಿ ಅವರು ಮನೆಗೆ ಲೋನ್ ತೊಗೊಂಡಿದ್ದಾರೆ. ಇದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ಮಾವಾದಂಥ ದೊಡ್ಡ ನರಸಯ್ಯಂಗೆ ಬಾಯಿಗೆ ಬಂದಂಗೆ ಬೈದು ಹೊಡೆಯೋದಕ್ಕೆ ಬಂದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ತಾವರೆಕೆರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ಮುಂದೆ ಏನಾಗುತ್ತೋ ಅವ್ರಿಗೆ ಬಿಟ್ಟಿದ್ದು ಸರ್. ಅಧಿಕಾರಿಗಳು ಯಾರ್ಯಾರಿಗೆ ಗಮನಕ್ಕೆ ತಂದಿದ್ದಾರೆ ಸರ್? ನಾವೀಗ ಆಲ್ರೆಡಿ ತಹಸೀಲ್ದಾರ್ ಆಫೀಸ್ಗೊಂದು ಕಂಪ್ಲೇಂಟ್ ಮಾಡಿದ್ದೀವಿ, TP ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲಿ ಪಂಚಾಯತಿಗೆ ಬಂದು ಕೇಳಿದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಜನಸಾಮಾನ್ಯರಿಗೆ ಇಲ್ಲಿ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಏನೋ ಬಂದಿದ್ದಾರೆ, ಹೋಗ್ತಾರೆ, ಮಾಡ್ತಾರೆ, ಇದಿಷ್ಟೇ ಮಾಡ್ತಾ ಇದ್ದಾರೆ ಸರ್. ಅದು ಬಿಟ್ಟು ಯಾವುದೇ ರೀತಿ ನಮಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ತಾಲೂಕು ಆಫೀಸಲ್ಲಿ ಪಂಚಾಯತಿನಲ್ಲಿ ಕೇಳಿ ಅಂತ ಅಂತಾರೆ ಸರ್. ಪಂಚಾಯತಿಲಿ ಕೇಳೋದಕ್ಕೆ ಬಂದರೆ ಇಲ್ಲ ನೀವು ಅಲ್ಲೋಗಿ ಕೇಳಬೇಕು ಅಂತ ಹೇಳ್ತಾರೆ. ಜನಸಾಮಾನ್ಯರಿಗೆ ಈ ರೀತಿ ಮಾಡಿದ್ರೆ ಯಾವ ರೀತಿ ನ್ಯಾಯ ಸಿಗುತ್ತೆ? ಇವಾಗೂ ಕಂಪ್ಲೇಂಟ್ ಮಾಡಿದ್ರಾ? ಇವಾಗೂ ಕಂಪ್ಲೇಂಟ್ ಮಾಡಿದ್ವಿ. ಈಗ 3-4 ಡೇಸ್ ಬ್ಯಾಕ್ ಅವ್ರು ಕಂಪ್ಲೇಂಟ್ ಮಾಡಿದ್ವಿ. ಈಗ ಕಾಲ್ ಮಾಡಿದ್ವಿ. ನೀವು ಈ ರೀತಿ ಕುತ್ಕೊಂಡು ಸ್ಟ್ರೈಕ್ ಮಾಡೋದಾಗಲಿ ಇನ್ನೊಂದಾಗಲಿ ಮಾಡೋಕ್ಕೋದ್ರೆ ನಾನು ಕಾನೂನು ಕ್ರಮ ತಗೋಬೇಕಾಗುತ್ತೆ. ನೀವು ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ. ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಅಧ್ಯಕ್ಷ ಅಂತ ಹೇಳಿದ್ರಲ್ಲ ಮೇಡಮ್, ಯಾರು ಅಧ್ಯಕ್ಷ ಅಂತ ಅಂದರೆ ಈ ಹಿಂದೆ ಇದ್ದಂಥ ಅಧ್ಯಕ್ಷ ಪ್ರಕಾಶ್ ಅಂತ ಸರ್. ಅವರ ಅವಧಿನಲ್ಲೇ ಈ ಕಥೆಗಳಾಗಿರೋದು. ಚಿಕ್ಕಮಸ್ಕಲ್ ಗ್ರಾಮದಲ್ಲಿ 6 ಮನೆಗಳಿಗೆ ಈ ಕಥೆ ಮಾಡ್ಕೊಟ್ಟಿದ್ದಾರೆ. ಗೋಮಾಳಗೆ ಯಾವ ರೀತಿ ಅವರು ಈ ಕಥೆ ಮಾಡೋದಕ್ಕಾಗುತ್ತೆ ಸರ್? ಕೇಳಿದ್ರೆ ಅಕ್ರಮ ಸಕ್ರಮಕ್ಕೆ ಹಾಕೊಂಡು ಮಾಡ್ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಕದ್ರಯ್ಯ ಅವ್ರಿಗೆ ಗೋಮಾಳ ಹಲಾಟ್ ಆಗಿರೋದು. ಅವರೊಬ್ಬರಿಗೆ ಅವ್ರ ಮಗ ದೊಡ್ಡ ನರಸಿಂಹಯ್ಯ ಅಂತ ಅವರೊಬ್ಬರು ಮಕ್ಕಳುಗಳಿಗೆ ಮಾತ್ರ ಅವರಿಗೆ ಭಾಗ ಇದೆ. ಹಾಗಾದರೆ ಇವ್ರುಗಳು ಯಾರು ಹುಟ್ಟಿಲ್ಲ ಸರ್. ಪ್ರಕಾಶ ಅನ್ನೋರ ಕುಮ್ಮಕ್ನಿಂದ ಇಷ್ಟೆಲ್ಲ ಅವ್ಯವಹಾರಗಳು ಈ ಪಂಚಾಯತಿಯಿಂದ ನಡೆದಿದೆ ಸರ್. ಮುಂದೆ ಏನಾಗಬೇಕು ಅಂತ ಒತ್ತಾಯಿಸ್ತೀರಮ್ಮ? ಮುಂದೆ ಏನಿಲ್ಲ ಸರ್, ನಮ್ಗೆ ಏನು ನ್ಯಾಯ ಸಿಗಬೇಕು ಅದನ್ನು ಸಿಗಬೇಕು. ಈಗ ಕಟ್ತಾರಂತ ಮನೆ ನಿಲ್ಲಬೇಕು. ಕನ್ಸ್ಟ್ರಕ್ಷನ್ ಆಗಿ ಇಷ್ಟೆಲ್ಲ 1 ವರ್ಷದಿಂದ ಅರ್ಜಿಗಳು ಕೊಡ್ತಾ ಇದ್ರು ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಟ್ತಾರೋ ಮನೆ ಕನ್ಸ್ಟ್ರಕ್ಷನ್ ನಿಲ್ಲಬೇಕು. ಈ ಖಾತೆ ಆಗಿರೋದು ಅವೆರಡು ರದ್ದಾಗಬೇಕು. ಅದಷ್ಟು ಆಗಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಜಮೀನು ಮನೆ ಅಂತಲೇ ಅಷ್ಟೇ ಅಲ್ಲ ಸರ್, ಜಮೀನು ಕೂಡ ಇದೇ ರೀತಿ ಅವ್ಯವಹಾರಗಳು ನಡೆದಿದೆ. ಅದೇ ಜಮೀನು ಇದಕ್ಕೆ ಸಂಬಂಧಪಟ್ಟಿಲ್ಲ. ನಾವಿಲ್ಲಿ ಮಾತಾಡೋದ್ರಿಂದ ಅದು ಊರ್ಜಿತ ಆಗೋದಿಲ್ಲ. ನಮ್ಗೇನಿರೋ ಮನೆಗೆ ಸಂಬಂಧಪಟ್ಟಂತೆ ನ್ಯಾಯ ಬೇಕು, ನ್ಯಾಯ ಕೊಡಬೇಕು ಸರ್, ಅಷ್ಟೇ. ಮೇಡಮ್, ಗೋಮಾಳದ ಜಮೀನು ಅಂತೀರಾ? ಗೋಮಾಳದ ಜಮೀನು ನಿಮ್ಮ ಹೆಸರಿಗೆ ಏನಾರು ಆಗಿದೆಯಾ? ನಮ್ಮ ಹೆಸರಿಗಾಗಿಲ್ಲ ಸರ್. ದೊಡ್ಡ ನರಸಯ್ಯ ಅವರ ತಂದೆ ಹೆಸರಿಗಾಗಿದೆ. ಅವ್ರ ಹೆಸರಿಗಾಗಿದೆಯಾ? ಅವ್ರ ಹೆಸರಿಗಾಗಿದೆ. ಅವ್ರ ತಂದೆ ಹೆಸರಿಗಾಗಿದೆಯಾ? ಕದ್ರಯ್ಯ ಅಂತ ಅಂದ್ಬಿಟ್ಟು ಇವ್ರ ತಂದೆ ಹೆಸರಿಗೆ ಅಲಾಟ್ ಆಗಿದೆ. ಅವ್ರ ತಂದೆಯಿಂದ ನೀವು ಮಾಡ್ಕೊಂಡಿದ್ದೀರಾ ನಿಮ್ಮ ಹೆಸರಿಗೆ? ಇಲ್ಲ, ಇವ್ರು ಜನಕ್ಕೂ ಭಾಗ ಕೊಟ್ಟಿಲ್ಲ ಸರ್. ಯಾರ ಹೆಸರಿಗೆ ಮೇಡಮ್ ಆಗಿರೋದು ಗೋಮಾಳ ಜಮೀನು? ಹಿಂದೆ ನರಸಿಂಹ, ಈ ಹಿಂದೆ ಕದ್ರಯ್ಯ ಅಂತ ಅವ್ರ ಹೆಸರಿಗೆ ಆಗಿದೆಯಾ? ಅವ್ರ ಹೆಸರಿಗೆ ಅಲಾಟ್ ಆಗಿದೆ. ತಂದೆ ಹೆಸರು ಕದ್ರಯ್ಯನ? ಮನೆ ಕಟ್ತಾ ಇದಾರಲ್ಲ ಅವ್ರ ನಿಮ್ಮ ರಿಲೇಷನ್? ನಮ್ಮ ರಿಲೇಷನ್. ಇವ್ರ ಅಣ್ಣ ತಮ್ಮದಿರ ಮಕ್ಕಳುಗಳೇ ಆಗಬೇಕು. ಅವ್ರ ಅಪ್ಪ ತೀರ್ಕೊಂಡಿದ್ದಾರೆ. ಅವ್ರ ಅಪ್ಪ ತೀರ್ದ ತಕ್ಷಣ ಅವ್ರ ಅಮ್ಮ ರುದ್ರಮ್ಮ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಬದುಕಿದ್ದಾರೆ. ಅವ್ರ ಹೆಸರು ಖಾತೆ ಆಗಿಲ್ಲ. ಪೌತಿ ಖಾತೆ ಗಂಡ ತೀರ್ದ ತಕ್ಷಣ ಹೆಂಡತಿ ಬರಬೇಕಲ್ವಾ? ಅವ್ರ ಹೆಂಡತಿಗೆ ಈ ಖಾತೆ ಅಂದರೆ ಪೌತಿ ಆಗಿಲ್ಲ. ಸ್ಟ್ರೈಟು ಹಿರಿ ಮಗನ ಹೆಸರು ಬಂದಿದೆ. ಆ ಹಿರಿ ಮಗ ಹೆಂಡತಿ ಹೆಸರು ಮಾಡ್ಕೊಂಡು ಮಕ್ಕಳುಗಳ ಹೆಸರು ತಿರ್ಗಾ ಈಗ ನೆಕ್ಸ್ಟ್ ಹೆಂಡತಿದಿರ ಹೆಸರಿಗೂ
ಕತೆಗಳಾಗಿದೆ. ಆ ರೀತಿ ಕಾನೂನಲ್ಲಿ ಇರುತ್ತಾ? ಇದು ಯಾರ ಹೆಸರು ಮಾಡ್ಕೊಂಡಿದ್ದಾರೆ ಮೇಡಮ್? ಈಗ ಅವ್ರ ಹೆಂಡತಿದ್ರು ಈಗ ಮನೆಗೆ ಬಂದಿದ್ದಾರೆ, ಸೊಸೆದಿರು ಅವ್ರ ಹೆಸರುಗಳು ಮಾಡ್ಕೊಂಡಿದ್ದಾರೆ. ಯಾರು ಮಾಡಿರೋದು? ಪಂಚಾಯತಿ ಲೆವೆಲಲ್ಲೇ ನಡೆದಿದೆ. ಇನ್ನೆಲ್ಲಿ ಬೇರೆ ಕಡೆ ಎಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ. ಪಂಚಾಯತಿ ಲೆವೆಲ್ನಲ್ಲೇ ನಡೆದಿರೋದು ಇದೆಲ್ಲ ಅಕ್ರಮಗಳು ನಡೆದಿರೋದು ಇಲ್ಲಿಂದನೇ. ಇಲ್ಲಿ ಅಧಿಕಾರಿಗಳು ಈ ಹಿಂದೆ ಇದ್ದಂಥ ಅಧ್ಯಕ್ಷ ಯಾರು ಪ್ರಕಾಶ ಇವರ ಅವಧಿನಲ್ಲೇ ಎಲ್ಲ ನಡೆದಿದೆ ಸರ್. ದೊಡ್ಡ ಅಕ್ರಮನೇ ನಡೆದಿದೆ. ಕೇಳೋದಕ್ಕೆ ಹೋದ್ರೆ ಇಲ್ಲಲ್ಲ ಅಲ್ಲೋಗಿ ಅಲ್ಲಲ್ಲ ಇಲ್ಲಿ ಬನ್ನಿ ಅಂತ ಇದಿಷ್ಟು ಮಾತ್ರ ಉತ್ತರ ಕೊಡ್ತಾ ಇದ್ದಾರೆ. PDO ಅದೇ ನಿಮ್ದೇನಿದೆ ನೀವು ಹೊಸಬ್ರು ಅವ್ರು 2 ತಿಂಗಳು ಹಿಂದೆ ಬಂದಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ನಿಮ್ದೇನಾದರೂ ಇದ್ರೆ ತಗೊಬನ್ನಿ ನೋಡೋಣ ಅಂತ ಹೇಳ್ತಾರೆ. ನಮ್ಮನ್ನು ಮಾತ್ರ ಡಾಕ್ಯುಮೆಂಟ್ ಇವ್ರು ಕೇಳ್ತಾರೆ. ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ ಇವ್ರಿಗೂ ಸೈನ್ ಇದೆಯಾ, ಇವ್ರು 3 ಜನ ಸೈನ್ ಇದೆಯಾ, ಅಥವಾ ಆಧಾರ್ ಕಾರ್ಡ್ ತೊಗೊಂಡು ವಂಶವೃಕ್ಷ ಮಾಡಿಸಿ ಅವ್ರು ಡಾಕ್ಯುಮೆಂಟ್ ಮಾಡಿಸ್ಕೊಂಡು ಈ ಖಾತೆಗಳೆಲ್ಲ ಮಾಡಿಸ್ಕೊಂಡಿದ್ದಾರೆ. ಯಾವ ರೀತಿ ಅವರು ಯಾವ ಆಧಾರದ ಮೇಲೆ ಲೋನ್ಗಳು ಕೊಟ್ಟಿದ್ದಾರೆ? ಬಂದಿದ್ದಾರಲ್ಲ ಅವ್ರಿಗೆ ರದ್ದುಪಡಿಸಕ್ಕೆ ಏನಾದರೂ ನೀವು ನಾವು ಅರ್ಜಿ ಕೊಟ್ಟಿದ್ದೀವಿ ಸರ್. ಈಗ 4-5 ದಿನದ ಹಿಂದೆನೂ ಕೂಡ ನಾವು ಬಂದವ್ರು ಕನ್ಸ್ಟ್ರಕ್ಷನ್ ನಡೀತಾ ಇರೋದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದೀವಿ. ಅವ್ರೇನು ಕ್ರಮ ತಗೊಂಡಿಲ್ಲ. ಇವತ್ತು ಮಾತ್ರ ಇಲ್ಲಿ ಯಾರು ಬಂದಿದ್ರು, ಬಟ್ ಅವ್ರು ಬಂದರು, ಸುಮ್ಮನೆ ಅವ್ರು ಪಡ್ಗೋರು ಬಂದರು ಅಷ್ಟೇ ಸರ್. ನನ್ನ ಹೆಸರು ವೀಣಾ ಅಂತ ಅಂದ್ಬಿಟ್ಟು. ಹಂಗಂತೂ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಬಟ್ ನಮಗೆ ಪಂಚಾಯತಿ ಲೆವೆಲ್ನಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಇಲ್ಲಿನ ಅಧಿಕಾರಿಗಳೇ ಅದಕ್ಕೆ ನೇರ ಹೊಣೆ. ಅವನು ಹನುಮಂತ ಚಿಕ್ಕನು ಅವ್ರ ಮಕ್ಕಳುಗಳು ಇವರಿಬ್ರೆ ವಯಸ್ಸಾದವರು, ಇವರಿಬ್ರು ಮನೆಯಲ್ಲಿದ್ದಾರೆ. ಅವರು ಹೆಂಗಂದ್ರೆ ಈ ಬಾಯಿ ಬಂದಾಗ ಮಾತಾಡ್ತಾರೆ. ಅವರು ಏನಕ್ಕಾಗಿ ಮಾತಾಡ್ತಾರೆ ಗೊತ್ತಿಲ್ಲ ಸರ್ ನಮ್ಗೆ. ಅದಕ್ಕೋಸ್ಕರ ನಾವು ಅಪ್ಪಂಗೋಸ್ಕರ ಬಂದಿದ್ದೀವಿ. ನಾವು ಇದು ರಕ್ಷಣೆ ಕೊಡ್ಬೇಕಿದು. ನಾವು 4 ಜನ ಬೆಂಗಳೂರಲ್ಲಿ ಇರ್ತೀವಿ, ಇವರಿಬ್ರು ಮಾತ್ರ ಏನಾದ್ರೂ ಅಕಸ್ಮಾತ್ ಹೆಚ್ಚು ಕಮ್ಮಿ ಇವ್ರಿಗೇನಾದ್ರೂ ಆಯ್ತು ಅಂತಂದ್ರೆ ಅವ್ರುಗಳನ್ನೇ ಜವಾಬ್ದಾರಿ. ಕದ್ರಯ್ಯ ಅವ್ರ ಮನೆ ಇದ್ದಂಥ ವಾಸಕ್ಕೆ ಯೋಗ್ಯವಾದ ಮನೆ ಇದ್ದಿದ್ದು ಸರ್ ಅದು. ಅವರು ಬೇಕು ಅಂತ ಅವ್ರವ್ರ ಹೆಸರು ಮಾಡ್ಕೊಳ್ಳೋಕ್ಕೋಸ್ಕರ ಹೆಣ್ಮಕ್ಳು ಸೈನ್ ಇಲ್ದಂತೆ ಈ ಅಪ್ಪನ ಬಿಟ್ಟು ಯಾವ ರೀತಿ ಫೋರ್ಜರಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಏನು ಇದ್ದಂತೆ ಚೆನ್ನಾಗಿರೋಂಥ ಮನೇನ ಕೆಡವಿ ಈಗ ಹೊಸದಾಗಿ ಮನೆಗಳು ಕಟ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಪಂಚಾಯತಿಯಿಂದ ಕುಮ್ಮಕ್ಕು ಕೊಟ್ಟಿದ್ದಾರೆ. 2 ವರ್ಷ ಆಯ್ತು ಸರ್ ನಾವು ಇಲ್ಲಿ ತಿರ್ಗಾ ನಿಂತ್ಕೊಂಡು. ಯಾರನ ಆಗಲಿ ಒಬ್ಬರೂ ನಿಮ್ಗೇನು ನಿಮ್ಮ ಕಷ್ಟ ಏನು ನಾವು ಬಂದು ಅಂದ್ರೆ ಎಲ್ಲ ಹಚ್ಕೊಳ್ತೇವೆ. ಬೆಳಗ್ಗೆಯಿಂದ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ರೆಸ್ಪಾಂಡೇ ಮಾಡ್ತಿಲ್ಲ. ನಮ್ಮನ್ನ ಇದು ಮಾಡಿ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.